जीतेगा भाई जीतेगा जय जय कांग्रेस ಇವತ್ತು ಮಂಗಳೂರಿನ ಜನತೆಗೆ ಉತ್ತರವನ್ನು ಕೊಡುವಂತಹ ದಿವಸ ಹತ್ರ ಬಂದಿದೆ. ಮಂಗಳೂರು ಸಾಮರಸ್ಯಕ್ಕೆ ಹೇಳಿದಂತಹ ಸ್ಥಳ. ಎಲ್ಲಾ ಜನ, ಎಲ್ಲಾ ಸಂಸ್ಕೃತಿಯ ಜನರು, ಎಲ್ಲಾ ಜಾತಿ, ಮತ, ಧರ್ಮ ಯಾವುದೇ ಭೇದವಿಲ್ಲದೆ ಜೀವನ ನಡೆಸುವಂತಹ ಈ ಉತ್ತಮವಾದ ಈ ಮಂಗಳೂರಿನಲ್ಲಿ ಎಲ್ಲಾ ಜನರನ್ನು ಪ್ರೋತ್ಸಾಹಿಸಿ ರಕ್ಷಿಸಿ ಬಂದಿರುವಂತಹ ಈ ಮಂಗಳೂರು ನಗರ ಈ ಕಳೆದ 5 ವರ್ಷದಲ್ಲಿ ಸಾಮರಸ್ಯವನ್ನು ಕಳೆದುಕೊಂಡಿದೆ. ಒಬ್ಬರನ್ನು ಒಬ್ಬರು ಸಂಶಯದ ದೃಷ್ಟಿಯಿಂದ ನೋಡುವಂತಹ ಸ್ಥಿತಿಯನ್ನು ಬಿಜೆಪಿ ಪಕ್ಷದವರು ಉಂಟು ಮಾಡಿದ್ದಾರೆ. ಇವತ್ತು ಮತದಾರ ಬಾಂಧವರೇ, ತಾವು ತಮ್ಮ ಮತದಾನದ ಮುಖಾಂತರ ಬಿಜೆಪಿ ಪಕ್ಷ ಕಳೆದ 5 ವರ್ಷದಿಂದ ಕಳಿಸಿದ ಈ ಸಾಮರಸ್ಯವನ್ನು ಒಂದು ಸವಾಲಾಗಿ ತೆಗೆದುಕೊಂಡು ಮಂಗಳೂರಿನ ಹೆಸರನ್ನು ಪುನಃ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಪುನಃ ಸ್ಥಾಪನೆ ಮಾಡಿರುವಂತಹ ಈ ಗಳಿಗೆ ತಮಗೆ ಬಂದಿದೆ. ಮಂಗಳೂರಿನ ಗೌರವವನ್ನು ನಾವು ಉಳಿಸಬೇಕಾಗಿದೆ. ಮಂಗಳೂರಿನ ಅಭಿವೃದ್ಧಿ ಅಂತ ಹೇಳಿದಂತಹ ಈ ಬಿಜೆಪಿ ಪಕ್ಷವು ಕಳೆದ 5 ವರ್ಷದಲ್ಲಿ ಮಾಡಿದಂಥದ್ದು ಏನೂ ಇಲ್ಲ. ಕಳೆದ 20 ವರ್ಷದಿಂದ ಇಲ್ಲಿಯ ಶಾಸಕರು ಎಲ್ಲಿ ಬಿಜೆಪಿ ಪಕ್ಷದ ಕಳೆದ ಇದ್ದರೂ ಕೂಡ ಹೇಳಿದಂತಹ ಬದಲಾವಣೆಗಳು ಯಾವುದೂ ಮಾಡಿಲ್ಲ. ಇವತ್ತು ಕಾಲ ಬಂದಿದೆ. ಮಂಗಳೂರು ಮತ್ತು ನಾವು ಇಲ್ಲಿಯ ನೆರೆಯ ಎರ್ನಾಕುಲಂ ಮತ್ತು ಕೊಚ್ಚಿನ್ ಪಟ್ಟಣವನ್ನು ನಾವು ಜೊತೆ ಮಾಡಿ ಅದನ್ನು ಕಂಪೇರ್ ಮಾಡಿದರೆ ಒಂದು ಸಮಯ ಇತ್ತು, 2 ಪಟ್ಟಣಗಳು ಒಂದೇ ರೀತಿಯ ಮಾದರಿಯಲ್ಲಿ ಇದ್ದವು. ಇವತ್ತು ಎರ್ನಾಕುಲಂ ಮತ್ತು ಕೊಚ್ಚಿನ್ ನಗರವು ಸುಮಾರು 25 ವರ್ಷಕ್ಕೆ ಮುಂದಕ್ಕೆ ಹೋಗಿದೆ. ಕಳೆದ 20 ವರ್ಷಗಳಲ್ಲಿ ಅದು ಮಾಡಿರುವಂತಹ ಪ್ರಗತಿ. ಆದರೆ ಮಂಗಳೂರು ಅದೇ ರೀತಿ ಉಳಿದುಕೊಂಡಿದೆ. ಮಂಗಳೂರಿನಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳು ಇದೆ, ಎಲ್ಲ ಬಂಡವಾಳವನ್ನು ಆಕರ್ಷಿಸುವ ಶಕ್ತಿ ಇದೆ, ಉತ್ತಮ ಮೇಧಾವಿ ಜನರಿದ್ದಾರೆ, ವಿದ್ಯಾವಂತ ಜನರಿದ್ದಾರೆ, ವಿದ್ಯಾ ಕೇಂದ್ರಗಳಿವೆ. ಆದರೂ ಕೂಡ ನಮ್ಮ ಮಂಗಳೂರಿನ ಅಭಿವೃದ್ಧಿ ಆಗಲಿಲ್ಲ. ಯಾರು ಇದಕ್ಕೆ ಜವಾಬ್ದಾರರು ಬಿಜೆಪಿ ಪಕ್ಷ ಕಳೆದ 20 ವರ್ಷದ ಅಧಿಕಾರವನ್ನು ಚಲಾಯಿಸಿತು. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇದೊಂದು ಸವಾಲಾಗಿ ಬಂದಿದೆ. ನಾವು ಅದನ್ನು ಸ್ವೀಕರಿಸಿ ಜನರ ಮುಂದೆ ಈ ಸವಾಲನ್ನು ತೆಗೆದುಕೊಂಡು ಹೋಗಿ ಮತದಾನದ ಮುಖಾಂತರ ನಾವು ಕಾಂಗ್ರೆಸ್ ಪಕ್ಷ ಗೆದ್ದು ಮಂಗಳೂರಿನ ಅಭಿವೃದ್ಧಿಯನ್ನು ಮಾಡುವಂತಹ ದಿವಸ ನಮಗೆ ಬಂದಿದೆ. ನಾವೆಲ್ಲರೂ ಜೊತೆ ಸೇರಿ ಅದನ್ನು ನಾವು ಪ್ರಾರಂಭಿಕ ಪ್ರಯತ್ನ ಮಾಡೋಣ. ನಮ್ಮ ಯುವ ಜನತೆ ಮಂಗಳೂರಿನ ಈ ನಗರದಿಂದ ಪಲಾಯನಗೊಳ್ಳುವಂತಹ ಸ್ಥಿತಿ ಬಂದಿದೆ. ವಿದ್ಯಾ ಕೇಂದ್ರವಾಗಿರುವಂತಹ ಈ ಸ್ಥಳ ಎಲ್ಲಾ ಜನರನ್ನು ಆಕರ್ಷಿಸುವುದಾದ್ರೂ ಕೂಡ ಈ ಸಾಮರಸ್ಯದ ಬದುಕನ್ನು ಹಾಳು ಮಾಡಿರುವಂತಹ ಬಿಜೆಪಿ ಇಲ್ಲಿ ಹೊರಗಿನಿಂದ ಬರುವಂತಹ ವಿದ್ಯಾಕೇಂದ್ರಕ್ಕೆ ಬರುವಂತಹ ವಿದ್ಯಾರ್ಥಿಗಳು ಕಡಿಮೆ ಆಗುವಂತಹ ಸ್ಥಿತಿ ಬಂದು ವಿದ್ಯಾಕೇಂದ್ರಗಳು ತೊಂದರೆಗೆ ಒಟ್ಟಾಗುವಂತಹ ಸ್ಥಿತಿ ಬಂದಿದೆ. ಇಲ್ಲಿ ಯುವಜನರು ಕೆಲಸ ಸಿಗದೆ ಬೇರೆ ನಗರಕ್ಕೆ ಹೋಗುವಂತಹ ಸ್ಥಿತಿ ಬಂದಿದೆ. ಯುವಜನರು ಯಾವುದೇ ಸಾಮರಸ್ಯ ಬದುಕನ್ನು ಮಾಡದೆ ಒಬ್ಬರನ್ನೊಬ್ಬರು ಸಂಶಯ ದೃಷ್ಟಿಯಿಂದ ನೋಡುವಂತಹ ಸ್ಥಿತಿಯನ್ನು ಮುಟ್ಟು ಮಾಡಿದ ಈ ಬಿಜೆಪಿ ಪಕ್ಷವನ್ನು ನಾವೆಲ್ಲರ ಜೊತೆ ಸೇರಿ ಒಂದೇ ಒಂದು ದಿವಸ ಮೇ 5ರಂದು ನಮ್ಮ ಮತದಾನದ ಮುಖಾಂತರ ಅವರಿಗೆ ಉತ್ತರವನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ ನಾವು ನಮ್ಮ ಮಂಗಳೂರಿನ ಅಭಿವೃದ್ಧಿಯನ್ನು, ಮಂಗಳೂರಿನ ಸಾಮರಸ್ಯವನ್ನು ಪುನಃ ಸ್ಥಾಪನೆ ಮಾಡೋಣ.